ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲಿಗೆ ಸವಾಲಾಗಿದೆ ಹಳೆ ಮೈಸೂರು ಭಾಗ. ಬಿಡದಿ ಟೌನ್ಶಿಪ್ ಹೋರಾಟ ಒಂದು ಕಡೆ ಆದರೆ ಕಾವೇರಿ ನೀರಿನ ಹೋರಾಟದ ಕಿಚ್ಚು ಮತ್ತೊಂದು ಕಡೆ. ಇಂತಹ ಸಂದರ್ಭದಲ್ಲಿ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಧ್ವನಿಗಳಿಗೆ ಅವಕಾಶ ಬೇಕಿತ್ತು. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅದಕ್ಕೆ ಆದ್ಯತೆ ನೀಡಲಾಗಿದೆ. ಎನ್ ಚಲುವರಾಯಸ್ವಾಮಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹುಲಿಕಟ್ಟೆ ಚೆನ್ನಪ್ಪ ಬಾಲಕೃಷ್ಣ ಎಂಬ ಹೆಸರಿನಾದ ನಾನು ನ್ಯಾಯವಾದದ್ದೇನೆ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹಳೆ ಮೈಸೂರು ಭಾಗಕ್ಕೆ ಬಂಪರ್, ಏನಿದು ತಂತ್ರ? ಬಿಡದಿ ಕಾವೇರಿ ಕಿಚ್ಚು, ಆಪ್ತರಿಗೆ ಡಿಕೆಶಿ ಮಣೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ್ದೇ ನೇರ ಹೋರಾಟ. ಚುನಾವಣೆ ಇರಲಿ ಬಿಡ್ಲಿ, ಇಲ್ಲಿ ಎರಡು ಪಕ್ಷಗಳ ಕಾರ್ಯಕರ್ತರು ನಾಯಕರು ಸದಾ ವಾಕ್ ಸಮರವನ್ನು ನಡೆಸುತ್ತಾನೆ ಇರ್ತಾರೆ. ಅದರಲ್ಲೂ ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ದಳಪತಿಗಳು ನೇರ ಯುದ್ದವನ್ನು ಹಾರಿದ್ದಾರೆ. ಅದು ಬಿಡದಿ ಟೌನ್ಶಿಪ್ ವಿಚಾರವಾಗಿ. ಕೇಂದ್ರ ಸಚಿವರಾದರೂ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟದ ಅಖಾಡಕ್ಕೆ ಇಳಿದಿದ್ದಾರೆ. ಇದು ಸಿಎಂ ಡಿಕೆ ಶಿವಕುಮಾರ್ಗೆ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ. ಆದರೆ ಇದೀಗ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ನೀಡಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಸಿಎಂ ಪರವಾಗಿ ಗಟ್ಟಿಯಾಗಿ ಸಮರ್ಥಿಸಿಕೊಳ್ಳುವಂತಹ ಧ್ವನಿಗಳ ಅವಶ್ಯಕತೆ ಇತ್ತು. ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರೇ ಬಿಡದಿ ಹೋರಾಟದ ಬಗ್ಗೆ ಮಾತನಾಡದ ಸಂದರ್ಭದಲ್ಲಿ ಸಿಎಂ ಪರವಾಗಿ ಗಟ್ಟಿಯಾಗಿ ನಿಂತಿದ್ದ ಮಾಗಡಿ ಶಾಸಕ ಬಾಲಕೃಷ್ಣ ಇದೀಗ ಅವರಿಗೆ ಮಣೆ ಹಾಕಲಾಗಿದೆ. ಇಲ್ಲ, ಎಲ್ಲರೂ ಕೂಡ ಅರ್ಹರೇ. ಯಾರ್ಯಾರು ಪೈಪೋಟಿ ಇತ್ತು ಎಲ್ಲರಿಗೂ ಕೂಡ ಅರ್ಹತೆ ಇದ್ದಿದ್ದೇನೆ. ಆದರೆ ಒಂದು ವಿಶ್ವಾಸ ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಈಗ ತಮಗೆ ಗೊತ್ತಿದೆ ಎಂಪಿ ಚುನಾವಣೆ ಆದ್ಮೇಲೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ. ಅದಕ್ಕೆ ಇವಾಗ ನಮ್ಗಳ ಜವಾಬ್ದಾರಿ ಜಾಸ್ತಿ ಆಗಿದೆ. ಹಳೆ ಮೈಸೂರು ಭಾಗದಲ್ಲಿ ಈಗ ನಮಗೆ ಚಲುವರಾಯಸ್ವಾಮಿ ಇರ್ಬೋದು, ನನಗಿರ್ಬೋದು, ಶಿವಲಿಂಗೇಗೌಡರಿಗಿರ್ಬೋದು, ಏನ್ ಮುಖ್ಯಮಂತ್ರಿಗಳು ಜವಾಬ್ದಾರಿ ಕೊಟ್ಟಿದ್ದಾರೆ, ಇದ್ರದ್ದು ಜವಾಬ್ದಾರಿ ಜಾಸ್ತಿ ಆಗಿದೆ. ಅದರಿಂದ ಇದನ್ನ ಹೊರೆನ ಹೊರತಕ್ಕಂಥದಕ್ಕೆ ನಾವು ರೆಡಿ ಆಗ್ಬೇಕು. ಇವಾಗ ಕಾರ್ಯಕ್ರಮಗಳಿಂದ ಪ್ರಯೋಜನ ಆಗ್ಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವರ ನಡವಳಿಕೆನ ಇವತ್ತು ಜನ ಮೆಚ್ಚತಕ್ಕಂಥ ರೀತಿಯಲ್ಲಿ ಅವ್ರ ನಡವಳಿಕೆಯನ್ನ ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಈಗ 28 ಚುನಾವಣೆನೂ ಕೂಡ ಪ್ರಬಲವಾಗಿ ನಮ್ಮ ಮುಂದೆ ಇರತಕ್ಕಂಥದ್ದು. ಅದರಿಂದ ನಾವು ಬಹಳ ಜವಾಬ್ದಾರಿಯಾಗಿ, ಬಹಳ ಹುಷಾರಾಗಿ ನಾವು ಈ ಒಂದು ಸಂದರ್ಭಗಳನ್ನ ಎದುರಿಸಿ ಮತ್ತೊಮ್ಮೆ 28ಕ್ಕೆ ಮುಖ್ಯಮಂತ್ರಿಗಳ ಕೈ ಬಲಪಡಿಸತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ಇನ್ನು ಕಾವೇರಿ ನೀರಿನ ವಿಚಾರವಾಗಿ ಬೆಂಬಲವಾಗಿ ನಿಂತಿದ್ದು ಚಲುವರಾಯಸ್ವಾಮಿ. ದಳಪತಿಗಳ ಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಪರವಾಗಿ ತೊಡೆತಡ್ತಾ ಇರುವುದು ಶಿವಲಿಂಗೇಗೌಡ. ಈ ಇಶ್ಯೂ ನಾನು 35 ವರ್ಷದಿಂದ ಮಾದೇಗೌಡರ ಜೊತೆನಲ್ಲಿ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಾ ಮುಖ್ಯಮಂತ್ರಿಗಳ ಕಾಲದಲ್ಲಿ ಏನೇನೆಲ್ಲ ಇರುತ್ತೆ. ನಂದೇ ಜಿಲ್ಲೆ, ನಾವು ಕಾವೇರಿ ಹೋರಾಟದಲ್ಲಿ ಬಂದಿರೋದು. ಮಾಡೋಣ ಜನರ ಜೊತೆ, ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ಇರೋ ಸರ್ಕಾರ ಇದು. ಸೆಂಟ್ರಲ್ ಚುನಾವಣೆ ಕೂಡ ಬಹಳ ಮುಖ್ಯ. ಹೀಗಾಗಿ ಭವಿಷ್ಯದಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗಕ್ಕೆ ಚಲುವರಾಯಸ್ವಾಮಿ ಅವರು ಯಾವ ರೀತಿ ಪಕ್ಷ ಸಂಘಟನೆ ಮುಂದಾಗಬಹುದು? ಮುಖ್ಯಮಂತ್ರಿಗಳ ಜೊತೆ ನಿಂತು, ಮಾಜಿ ಮುಖ್ಯಮಂತ್ರಿನೂ ಹಳೆ ಮೈಸೂರು, ಹಾಲಿ ಮುಖ್ಯಮಂತ್ರಿನೂ ಹಳೆ ಮೈಸೂರು, ಅವರ ಜೊತೆನಲ್ಲಿ ನಾವೆಲ್ಲರೂ ಒಟ್ಟಾಗಿ 28ಕ್ಕೆ ಮತ್ತೆ ಸರ್ಕಾರ ತರುವಂತ ಒಂದು ಕೆಲಸ ಮಾಡ್ತೀವಿ. ಈ ಎಲ್ಲ ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಡಿಕೆಶಿ ಪರವಾಗಿ ಮಾತನಾಡುವ ಗಟ್ಟಿ ಧ್ವನಿಗಳ ಅವಶ್ಯಕತೆ ಇತ್ತು. ಜೆಡಿಎಸ್ ಕೋಟೆಯನ್ನು ಎದುರಿಸಬೇಕಾದಂತಹ ನಾಯಕರ ಅವಶ್ಯಕತೆ ಕೂಡ ಇತ್ತು. ಇದನ್ನೆಲ್ಲ ಅರಿತು ತಮ್ಮ ಪರವಾದ ಗಟ್ಟಿ ಧ್ವನಿಗಳಿಗೆ ಆದ್ಯತೆಯನ್ನು ಕೊಡಿಸುವಲ್ಲಿ ಸಿಎಂ ಸಕ್ಸಸ್ ಆಗಿದ್ದಾರೆ.